ನಮಸ್ಕಾರ ಗೆಳೆಯರೇ, ಇಂದು ಭಾನುವಾರದ ಬೆಳಗ್ಗೆ ಕನ್ನಡ ವ್ಯಾಕರಣ ಇರ್ತದೆ. ಇದು ನನ್ನ 30ನೇ ಕನ್ನಡ ಭಾಷೆ ವ್ಯಾಕರಣ ಕ್ಲಾಸ್ ಆಗಿದೆ. ಇವತ್ತು ಕೂಡ ನಾನು ಕನ್ನಡದ ಶಬ್ದಗಳು ಹೇಗೆ ಬದಲಾವಣೆ ಆಗಿವೆ ಅಂತ ಹೇಳ್ತಾ ಇದ್ದೀನಿ. ಅಂದರೆ ನಾನು ಹೇಳ್ತಾ ಇರೋದು ಕನ್ನಡ ಭಾಷೆಯಲ್ಲಿ ಲ ಅನ್ನೋ ವ್ಯಂಜನ ಶಬ್ದಗಳಿದ್ದಾರೆ. ಲ ಅಂತ ವ್ಯಂಜನ ಶಬ್ದಗಳು ಕೊನೆಯಲ್ಲಿದ್ದರೆ ಅವು ಊಕಾರ ಅಥವಾ ಲೋಕಾರವಾಗಿ ಬದಲಾವಣೆ ಆಗಿವೆ ಅಂತ ಹೇಳ್ತಾ ಇದ್ದೀನಿ. ಅವುಗಳನ್ನೇ ನಾನು ಉದಾಹರಣೆ ಸಮೇತ ಹೇಳ್ತಾ ಇದ್ದೀನಿ. ಜೊತೆಗೆ ಕನ್ನಡದ ಶಬ್ದಗಳಲ್ಲಿ ಕೊನೆಗೆ ಲಕಾರ ವ್ಯಂಜನ ಇದ್ದರೆ ಲಕಾರದ ಒತ್ತಕ್ಷರಗಳು ಕೂಡ ಆಗಿವೆ ಅಂತ ಹೇಳ್ತಾ ಇದ್ದೀನಿ. ಅವುಗಳನ್ನೇ ಉದಾಹರಣೆ ಸಮೇತ ಹೇಳ್ತಾ ಇದ್ದೀನಿ, ನೋಡ್ಕೊಳ್ಳಿ, ತಿಳ್ಕೊಳ್ಳಿ. ಕೊಲ್ ಅನ್ನೋದು ಕೊಲ್ಲು ಆಗಿದೆ. ಬಳಲ್ ಅಂತ ಹೇಳಿದ್ದು ಬಳಲು ಅಂತ ಬದಲಾವಣೆ ಆಗಿದೆ. ಚಲ್ ಅನ್ನೋದು ಚೆಲ್ಲು ಅಂತಾಗಿದೆ. ಜೋಲ್ ಅನ್ನೋದು ಜೋಲು ಅಂತಾಗಿದೆ. ಮಡಿಲ್ ಅನ್ನೋದು ಮಡಿಲು ಅಂತಾಗಿದೆ. ನಂತರ ಬಿಲ್ ಅನ್ನೋದು ಬಿಲ್ಲು ಅಂತಾಗಿದೆ. ಸೋಲ್ ಅನ್ನೋದು ಸೋಲು ಅಂತಾಗಿದೆ. ಲಿಲ್ ಅನ್ನೋದು ಲಿಲ್ಲು ಅಂತಾಗಿದೆ. ಸೇಲ್ ಅನ್ನೋದು ಸೀಳು ಅಂತಾಗಿದೆ. ಕಾಲ್ ಅನ್ನೋದು ಕಾಲು ಅಂತಾಗಿದೆ. ನೂಲ್ ಅನ್ನೋದು ನೂಲು ಅಂತಾಗಿದೆ. ಪೋಲ್ ಅನ್ನೋದು ಪೂಲ್ ಅಂತಾಗಿದೆ. ಪುಲ್ ಅನ್ನೋದು ಹುಲ್ಲು ಅಂತಾಗಿದೆ. ಕೊನೆಯಲ್ಲಿ ಕಲ್ ಅನ್ನೋದು ಕಲ್ಲು ಅಂತ ಬದಲಾವಣೆ ಹೊಂದಿದೆ. ಅಂದರೆ ಇವತ್ತು ನಾನು ಹೇಳಿದೆಲ್ಲ ಶಬ್ದಗಳು ಕನ್ನಡ ಶಬ್ದಗಳು. ಮೊದಲಿಗೆ ಶಬ್ದದ ಕೊನೆಗೆ ವ್ಯಂಜನ ಇದ್ವು ಮೊದಲು. ಈಗ ಊಕಾರ ಅಥವಾ ಲೋಕಾರವಾಗಿ ಬದಲಾವಣೆ ಹೊಂದಿವೆ. ಒಮ್ಮೊಮ್ಮೆ ಲ ಅನ್ನೋ ಒತ್ತಕ್ಷರ ಕೂಡ ಆಗಿವೆ ಅಂತ ಹೇಳ್ತಾ ಇದ್ದೀನಿ. ಹೀಗೆ ಕನ್ನಡದ ಶಬ್ದಗಳು ಕಾಲಾನುಕಾಲ ಕ್ರಮೇಣ ಬದಲಾವಣೆ ಹೊಂದಿವೆ ಅಂತ ಹೇಳ್ತಾ ಇದ್ದೀನಿ. ಈ ಹೊತ್ತಿಗೆ ಇದು ಸಾಕು. ಬರುವ ಭಾನುವಾರ ನ ಅನ್ನೋ ಶಬ್ದದ ಕೊನೆಯಲ್ಲಿ ಇದ್ದರೆ ನೂಕಾರವಾಗಿ ಬದಲಾವಣೆ ಆಗ್ತವೆ ಅಂತ ಹೇಳ್ತಾ ಇದ್ದೀನಿ. ಅವು ಹೇಗೆ ಬದಲಾವಣೆ ಆಗ್ತವೆ ಅಂತ ನೋಡೋಣ. ಮುಂದಿನ ಭಾನುವಾರ ನೋಡೋಣ, ತಿಳಿಯೋಣ. ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ, ತಿಳ್ಕೊಳ್ಳಿ ಬುದ್ಧಿವಂತರಾಗಿ. ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಸಹಾಯ ಮಾಡಿ, ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮೈ ಲಾಸ್ಟ್ ವರ್ಡ್ ಇಸ್ ಥ್ಯಾಂಕ್ ಯು. ತುಂಬ ಧನ್ಯವಾದಗಳು.